ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ದ್ರಾಂ ದತ್ತಾತ್ರೇಯಾಯ ನಮಃ. ನೋಡಿ, ಕುಂಭರಾಶಿಯವರ ಮಾಸ ಭವಿಷ್ಯ ಏಪ್ರಿಲ್ ತಿಂಗಳು ಮುಖ್ಯವಾಗಿ ಅಂತಂದರೆ ಶನಿಯ ಒಂದು ಸಾಡೆ ಒಂದು ಹಂತವನ್ನು ನೀವು ಖಂಡಿತವಾಗಿಯೂ ದಾಟಿದ್ದೀರಾ. ಅಂದರೆ ನಿಮ್ಮದೇ ರಾಶಿಯಲ್ಲಿರುವಂಥ ಶನಿ ಈಗ ಮಾರ್ಚ್ ಕೊನೆಗೆ ಮೀನರಾಶಿಗೆ ಪ್ರವೇಶವನ್ನು ಮಾಡಿದ್ದಾನೆ. ಅದರಿಂದ ಸಾಕಷ್ಟು ಲಾಭಗಳು, ಅದರಿಂದ ಸಾಕಷ್ಟು ಬದಲಾವಣೆಗಳು ನಿಮಗೆ ಖಂಡಿತವಾಗಿಯೂ ಕಾಣಲಿಕ್ಕೆ ಸಿಗುತ್ತೆ. ಯಾವ್ಯಾವುದು ಮತ್ತೆ ಯಾವ ವಿಷಯದಲ್ಲಿ ನೀವು ಜಾಗ್ರತೆಯನ್ನು ವಹಿಸ್ಕೊಳ್ಬೇಕು, ಇದೆಲ್ಲವನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡ್ತೇವೆ. ತಮಗೆಲ್ಲರಿಗೂ ಅತ್ಯಂತ ಪ್ರೀತಿಯವಾದಂತಹ ಸ್ವಾಗತ ವೀಕ್ಷಕರೇ. ನನ್ನ ಆರಾಧ್ಯ ದೈವವಾದ ದತ್ತಾತ್ರೇಯನ ಅನುಗ್ರಹದಿಂದ ತಾವೆಲ್ಲ ಸಂತೋಷವಾಗಿದ್ದೀರಿ ಅಂತೇಳಿ ನಾನು ತಿಳ್ಕೊಳ್ತೇನೆ. ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಾನು ಹೇಳಿದೆ ಶನಿ ಬದಲಾವಣೆ ಒಂದು ಮಹತ್ವದ ಘಟ್ಟ. ಸೊ ನಿಮ್ಮ ರಾಶಿಯಲ್ಲಿ ಇರುವಂಥ 2.5 ವರ್ಷ ಇರುವಂತಹ ಶನಿ ಈಗ ಮೀನರಾಶಿಗೆ ಹೊರಟೋಗಿದ್ದಾನೆ. ಸೊ ಸ್ವಲ್ಪ ಪ್ರಭಾವ ಕಡಿಮೆ ಆಗುವಂತಹ ಸಾಧ್ಯತೆ ಖಂಡಿತವಾಗಿಯೂ ಇರುತ್ತೆ. ಮನೆಯಲ್ಲಿ ಸಂತಸದ ವಾತಾವರಣ ಮತ್ತು ಮಂಗಲ ಕಾರ್ಯಗಳು ಜರುಗುತ್ತವೆ. ಆ ರೀತಿಯ ಒಂದು ಸಂಭ್ರಮದ ವಾತಾವರಣ ಖಂಡಿತವಾಗಿಯೂ ಕುಂಭರಾಶಿಯವರ ಮನೆಯಲ್ಲಿ ಸಾಧ್ಯತೆ ಇದೆ. ಅದೇ ರೀತಿ ಹಣದ ವಿಷಯದಲ್ಲೂ ವಿಚಾರ ಮಾಡಿದಾಗಲೂ ಕೂಡ ಆರ್ಥಿಕ ಸ್ಥಿತಿಯಲ್ಲಿ ಚೇತರಿಕೆ ಸಾಧ್ಯತೆ. ಇಷ್ಟು ದಿವಸ ಏನೋ ಹಣದ ಒಂದು ಸಮಸ್ಯೆ ಇತ್ತು, ಒಂದು ಒತ್ತಡ ಇತ್ತು, ಅದು ನಿಧಾನವಾಗಿ ಕಡಿಮೆಯಾಗುವಂತಹ ಸಾಧ್ಯತೆ ಇದೆ. ಆದರೆ ನೋಡಿ, ದುಡ್ಡು ಬರ್ತಾ ಇದೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಕುಂಭರಾಶಿ ದೊಡ್ಡ ಸ್ಥಿತಿಗೆ ಅನಾವಶ್ಯಕವಾದಂತಹ ಖರ್ಚು ಮಾಡದಂತೆ ಕಂಟ್ರೋಲ್ ಮಾಡ್ಕೊಳ್ಳಿ. ಸೊ ಸಾಲಬಾಧೆ ಆಗುವಂತಹ ಸಾಧ್ಯತೆ, ಅದರಿಂದ ಮತ್ತೆ ನಿಮ್ಮ ಮನಸ್ಸು ಕೆಡುವಂಥ ಸಾಧ್ಯತೆ ಇರೋದರಿಂದ ಆ ವಿಷಯದಲ್ಲಿ ಒಂದಷ್ಟು ಜಾಗ್ರತೆಯನ್ನು ವಹಿಸಿ ಹಣದ ವಿನಿಯೋಗವನ್ನು ಕರೆಕ್ಟಾಗಿ ಮಾಡಿಕೊಳ್ಳಿ. ಆದರೆ ಸ್ವಲ್ಪ ಎಚ್ಚರಿಕೆ ನಿಮ್ಮ ಉದ್ಯೋಗ ಕ್ಷೇತ್ರ ಅಥವಾ ವ್ಯಾಪಾರ ಕ್ಷೇತ್ರದಲ್ಲಿ. ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಬೇರೆಯವರು ಒಂದಷ್ಟು ಕೈ ಆಡಿಸುವಂಥ ಸಾಧ್ಯತೆ, ಅಂದರೆ ಸ್ವಲ್ಪ ನಿಮಗೆ ಉಪದ್ರವ ಕೊಡುವಂಥ ಸಾಧ್ಯತೆ ಇರೋದರಿಂದ ಅದರಿಂದ ನಿಮ್ಮ ರಕ್ತದ ಒತ್ತಡ ಅಂದರೆ BP ಜಾಸ್ತಿಯಾಗಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುವಂಥ ಸಾಧ್ಯತೆ, ಅಂದರೆ ಅನಾವಶ್ಯಕವಾಗಿ ಸಿಟ್ಟು, ಸ್ವಲ್ಪ ಡಿಪ್ರೆಷನ್ ಕೂಡ ಆಗುವಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಅವರು ಮಾಡುವಂಥ ಯಾವುದೇ ಉಪದ್ರವ ನಿಮಗೆ ಏನನ್ನೂ ಮಾಡೋದಿಲ್ಲ. ಆದರೂ ಕೂಡ ಒಂದಷ್ಟು ಅವರಿಂದ ತೊಂದರೆಗಳು ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ಅದನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ಕೊಳ್ಳಿ, ಅದರಿಂದ ನಿಮಗೇನು ತೊಂದರೆ ಆಗೋದಿಲ್ಲ. ಆದರೂ ಕೂಡ ನೋಡಿ, ಈ ಒಂದು ಮಾಸದಲ್ಲಿ ಹಿತಶತ್ರುಗಳು, ಈ ಉದ್ಯೋಗ ಕ್ಷೇತ್ರದಲ್ಲೂ ಹೇಳಿದೆ, ನಿಮ್ಮ ಪರಿವಾರ ಕ್ಷೇತ್ರದಲ್ಲೂ ಕೂಡ ಅಂತಂದರೆ ನಿಮ್ಮ ಕುಟುಂಬದಲ್ಲೂ ಕೂಡ ಒಂದಷ್ಟು ಜನ ಈ ಹಿತಶತ್ರುಗಳು ಅಥವಾ ಈ ನಮಗೆ ಬೇಕಾದಂಥವರೇ ಕೂಡ ಒಂದಷ್ಟು ತೊಂದರೆಯನ್ನು ಕೊಡುವಂಥ ಸಾಧ್ಯತೆ ಇರೋದರಿಂದ ಅಂಥವರಿಂದ ಅಂತರವನ್ನು ಕಾಯ್ದುಕೊಳ್ಳಿ, ಅಂಥವರನ್ನು ಗುರುತಿಸಿ, ಅಂಥವರಿಂದ ಎಚ್ಚರಿಕೆಯನ್ನು ವಹಿಸಿ. ಅಂದರೆ ಆಗುವಂಥ ಅನಾಹುತಗಳು ಅಥವಾ ತೊಂದರೆಗಳು ಕಡಿಮೆ ಆಗುವಂಥ ಸಾಧ್ಯತೆ, ಮತ್ತು ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ಸ್ವಲ್ಪ ದೊಡ್ಡ ದೊಡ್ಡ ವ್ಯವಹಾರಗಳನ್ನು ಮಾಡಲಿಕ್ಕೆ ಒಂದು ಸ್ವಲ್ಪ ವೇಟ್ ಮಾಡಿಕೊಳ್ಳಿ. ಯಾಕೆಂದರೆ ಗುರುಬಲ ವಿಶೇಷವಾಗಿ ಇನ್ನೂ ಕೂಡ ಇಲ್ಲ. ಸ್ವಲ್ಪ ಈ ಮೇ ತಿಂಗಳ ನಂತರ ಪಂಚಮ ಗುರು ಬರೋದರಿಂದ ಗುರುಬಲ, ಯಾಕೆಂದರೆ ಯಾವುದೇ ಕೆಲಸಗಳಲ್ಲಿ ನಮಗೆ ಗುರುಬಲ ಬಹಳ ಮುಖ್ಯವಾದದ್ದು. ಹಾಗಾದರೆ ವಿಶೇಷವಾಗಿ ಅಡಚಣೆಗಳು ಬರೋದಿಲ್ಲ. ಸೊ ಸ್ವಲ್ಪ ವೇಟ್ ಮಾಡ್ಕೊಳ್ಳಿ. ಯಾವುದಾದ್ರೂ ಅರ್ಜೆಂಟ್ ಇದ್ದರೆ ಖಂಡಿತವಾಗಿ ಮಾಡ್ಕೊಳ್ಳಿ, ಯಾವುದೇ ರೀತಿಯ ತೊಂದರೆ ಇಲ್ಲ. ಈ ಒಂದು ಮಾಸದಲ್ಲಿ ನೋಡಿ, ಒಂದು ಶನಿ ಶಾಂತಿಯನ್ನು ಮಾಡ್ಕೊಳ್ಳಿ, ಅದರಿಂದಲೂ ಕೂಡ ಇದು ಇನ್ನೂ ಮುಂದುವರಿಲಿ. ಮತ್ತು ಕುಜಸ್ತೋತ್ರವನ್ನು ಮಾಡಿಕೊಳ್ಳಿ, ಅದರಿಂದ ಈ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂಥ ತೊಂದರೆ ಮತ್ತು ಈ ಶತ್ರುಗಳ ಬಾಧೆ ಖಂಡಿತವಾಗಿಯೂ ಕಡಿಮೆ ಆಗುತ್ತೆ. ಒಟ್ಟಿನಲ್ಲಿ ಕುಂಭರಾಶಿಯವರಿಗೆ ಈ ಮಾಸ ಚೆನ್ನಾಗಿದೆ. ಒಳ್ಳೆಯದಾಗಲಿ. ನಮಸ್ಕಾರ.